ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಟಜಲ್ಸ್ನ ತೋರಿಸ್ತಾ ಇದ್ದೀನಿ. ಕ್ರೋಶಾ ಬರದೇ ಇರೋರು ಕೂಡ ತುಂಬಾ ಈಸಿಯಾಗಿ ಹಾಕ್ಕೋಬೋದು. ನೋಡಿ, ಥ್ರೆಡ್ನ ತಗೊಂಡಿದ್ದೀನಿ. ಮೊದಲು ಇದನ್ನು ಈ ಥರ ಯಾವುದಾದ್ರೂ ಒಂದು ಸ್ಕ್ವೇರ್ ಶೇಪಲ್ಲಿ ಇರೋ ಒಂದು ವಸ್ತುನ ತಗೊಂಡು ನೀವು ಈ ಥರ ಸುತ್ಕೊಳ್ಳಿ. ಮೊದಲು ನಾನು 5 ಸಾರಿ ಸುತ್ಕೋತೀನಿ. ನೋಡಿ, ಒಂದು 5 ಸಾರಿ ಸುತ್ಕೊಂಡ್ರೆ ಸಾಕು. 5 ಸರಿ ಸುತ್ಕೊಂಡ್ಮೇಲೆ ಈ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡಿಕೊಂಡು ಇದನ್ನು ನಾರ್ಮಲ್ ನೀಡಲ್ನಲ್ಲಿ ಪೋಣಿಸ್ಕೋತೀನಿ. ಮೀಡಿಯಮ್ ಸೈಜ್ ನೀಡಲ್ಲು ಇದರಲ್ಲಿ ಪೋಣಿಸ್ಕೋಬೇಕು. ಓಕೆ, ಈ ಥರ ಪೋಣಿಸ್ಕೊಳ್ಳಿ. ಐದು ಎಳೆ ತೊಗೊಂಡಿದ್ನಲ್ಲ, ಅದನ್ನು ಫೋಲ್ಡ್ ಮಾಡಿದರೆ 10 ಆಗುತ್ತೆ. ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್, ಡಿಫ್ರೆಂಟ್ ಆಗಿದೆ ಡಿಸೈನು. ಹಾಗೆ ಒಂದು ಸ್ಮಾಲ್ ಸೈಜ್ ನೀಡಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಕಾಟನ್ ಥ್ರೆಡ್ನ ಪೋಣಿಸಿ ಈ ಥರ ಒಂದು ನಾಟ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಇದು ಕೂಡ ಯೂಸ್ ಆಗುತ್ತೆ ಈ ಡಿಸೈನ್ ಹಾಕಲಿಕ್ಕೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ನ. ಮೊದಲು ಈ ನೀಡಲ್ನ ಚುಚ್ಕೊಂಡು ಈ ಥ್ರೆಡ್ನ ಹೊರಗಡೆ ತಂದು ಒಂದು ಇಷ್ಟು ಉದ್ದ ಇರಲಿ ಲೆಂತು ನೋಡಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಒಂದು ನಾಟ್ನ ಮಾಡ್ಕೋಬೇಕು, ಅಂದರೆ ಗಂಟು ಕಟ್ಕೊಳ್ಳಿ ಟೈಟಾಗಿ. ಓಕೆ, ನೀಟಾಗಿ ಒಂದು ಗಂಟು ಕಟ್ಕೋಬೇಕು. ನೋಡಿ, ಈ ಥರ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಮತ್ತೊಂದು ಮಾಡ್ಕೋಬೇಕು. ಫುಲ್ ಹತ್ರನೇ ಬರಬೇಕು. ನೋಡಿ, ಇಷ್ಟೇ ಒಂದು ಪಾಯಿಂಟ್ ಡಿಸ್ಟೆನ್ಸಲ್ಲಿ ನೀಡಲ್ನ ಚುಚ್ಕೊಂಡು ಈ ಥ್ರೆಡ್ನ ಕೂಡ ಮೇಲ್ ತಗೊಂಡು ಬಂದು ನೋಡಿ ಇದನ್ನು ಹೊರಗಡೆ ತಂದು ಲಾಕ್ನ ಮಾಡ್ಕೋತೀನಿ. ಲಾಕ್ ಅಲ್ಲ, ಗಂಟು ಹಾಕ್ಕೋತೀನಿ. ಫಸ್ಟ್ ಒಂದು ಹಾಕಿದ್ನಲ್ಲ, ಅದೇ ಥರ ಹಾಕ್ಕೋತಿದ್ದೀನಿ. ಇಲ್ಲೂ ಕೂಡ ಒಂದು ಗಂಟನ್ನ ಹಾಕ್ಕೋತೀನಿ. ನೋಡಿ, ಈ ಥರ ಬರಬೇಕು. ಓಕೆ, ಇವಾಗ ನೋಡಿ, ಈ ಕಾಟನ್ ಥ್ರೆಡ್ ಪೋಣಿಸಿಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಇದನ್ನು ಈ ಥರ ಅಗಲ ಮಾಡಿ ಈ ಕಡೆ ಫಸ್ಟ್ ಒನ್ನಲ್ಲಿ ಇದನ್ನು ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕಬೇಕು. ಹಾಕಿ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸ್ಮಾಲ್ ಬೀಡ್, ರೌಂಡ್ ಬೀಡ್, ಗೋಲ್ಡ್ ಕಲರ್ದು. ಓಕೆ, ಇದನ್ನು ಆ್ಯಡ್ ಮಾಡ್ಕೋತೀನಿ. ಹಾಕಿ ನೋಡಿ, ಈ ಥರ ಬರುತ್ತೆ ಒಳಗಡೆ ಅದು. ಓಕೆ, ಇದನ್ನಾಯ್ತಾ. ಇವಾಗ ನೆಕ್ಸ್ಟು ಮತ್ತು ಈ ಥ್ರೆಡ್ ಇದೆಯಲ್ಲ, ಕಾಟನ್ ಥ್ರೆಡ್ಡು, ಇದನ್ನು ಈ ಕಡೆ ಪಕ್ಕದಲ್ಲಿರೋ ಇನ್ನೊಂದು ಥ್ರೆಡ್ ಇದೆಯಲ್ಲ ಅದರ ಒಳಗಡೆ ಹಾಕಿ. ಈ ಥರ ಹಾಕಿ ಈ ನೀಡಲ್ನ ಈ ಬೀಡ್ ಒಳಗಡೆಯಿಂದ ಹೊರಗೆ ತರಬೇಕು. ಥ್ರೆಡ್ನ ಹೊರಗೆ ಬರೋ ಥರ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಇದನ್ನು ಇದ್ರ ಒಳಗಡೆ ಹಾಕಿ ಈ ಬೀಡ್ ಇದೆಯಲ್ಲ ಇದ್ರ ಒಳಗಿಂದ ಈ ನೀಡಲ್ನ ಹೊರಗಡೆ ತನ್ನಿ. ಈ ಥ್ರೆಡ್ ಕೂಡ ಬರುತ್ತೆ ಅದ್ರ ಜೊತೆಗೆ. ನೋಡಿ, ಈ ಥರ. ಓಕೆ, ಈ ಥರ ಬಂತು. ಮತ್ತು ಇವಾಗ ಇದನ್ನು ಮತ್ತೆ ಈ ಸೈಡ್ ಹಾಕ್ಕೊಳ್ಳಿ. ಮತ್ತೆ ಈ ಕಡೆ ಹಾಕ್ಕೋಬೇಕು. ಮತ್ತು ಇವಾಗ 2 ಬೀಡ್ಗಳನ್ನು ಹಾಕ್ತೀನಿ ಇದಕ್ಕೆ. ಓಕೆ, 2 ಬೀಡ್ಗಳನ್ನು ಹಾಕಿದ ಮೇಲೆ ಮತ್ತು ಈ ಬೀಡನ್ನ ಇಲ್ಲಿ ಜರುಗಿಸ್ಕೊಂಡ್ಬಿಡಿ. ಈ ಥರ ಮಾಡಿಕೊಂಡ್ರೆ ಇಲ್ಲಿಗೆ ಬರುತ್ತೆ ಈ ಬೀಡ್. ನೋಡಿ, ಈ ಥರ ಬಂತು. ಇವಾಗ ಮತ್ತೆ ಈ ಕಾಟನ್ ಥ್ರೆಡ್ನ ಈಗ ನೆಕ್ಸ್ಟ್ ಪಕ್ಕದಲ್ಲಿದೆಯಲ್ಲ ಥ್ರೆಡ್, ಅದರ ಒಳಗಡೆ ಹಾಕಿ ಈ ಥರ. ಇವಾಗ ಮತ್ತೆ ಈ ನೀಡಲ್ನ ಈ 2 ಬೀಡ್ಗಳಿಂದ ಹೊರಗಡೆ ತನ್ನಿ. ನೋಡಿ, ಈ ಥರ ಹಾಕ್ಕೊಳ್ಳಿ. ನೀಡಲ್ನ ಹಾಕಿ ಈ ಥ್ರೆಡ್ನ ಹೊರಗಡೆ ತರಬೇಕು. ಈ ಕಡೆಯಿಂದ ಈ ಕಡೆ ಬರಬೇಕು ಈ ಥ್ರೆಡ್ಡು.
ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂತು. ಓಕೆ, ಮತ್ತು ಇವಾಗ ನೆಕ್ಸ್ಟು ಈ ಥರ ಬಂದಿದೆಯಲ್ಲ, ಇವಾಗ ಮತ್ತೆ ಈ ಸೈಡು ಕಾಟನ್ ಥ್ರೆಡ್ನ ಹಾಕ್ತೀನಿ. ಮತ್ತೆ ಇದನ್ನು ಇದರೊಳಗಡೆ ಹಾಕ್ಕೋತೀನಿ. ಹಾಕಿ ಇವಾಗ 3 ಬೀಡ್ಗಳನ್ನು ಹಾಕ್ತೀನಿ. ಸೇಮ್ ಬೀಡು 3 ಬೀಡನ್ನ ಹಾಕ್ತೀನಿ. ಓಕೆ, ಈ 3 ಬೀಡುಗಳನ್ನು ಇದರೊಳಗೆ ಹಾಕ್ಕೋಬೇಕು. ಮತ್ತೆ ಇದೇ ಥರ ಹಾಕ್ತಾ ಹೋಗಿ. ಓಕೆ, ಅರ್ಥ ಆಯಿತು ಅಂದ್ಕೊತೀನಿ ಯಾವ ಥರ ಮಾಡ್ಕೋಬೇಕಂತ. ಡಿಸೈನ್ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಬಂದಿದೆ, ಹಾಗೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಫಿನಿಷ್ ಆದಮೇಲೆ ನೋಡಿ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಇವಾಗ ಮತ್ತೆ ಈ ಕಾಟನ್ ಥ್ರೆಡ್ನ ಇದರೊಳಗಡೆ ಹಾಕ್ಕೋತೀನಿ. ನೆಕ್ಸ್ಟ್ ಈ ಕಡೆ ಪಕ್ಕದಲ್ಲಿರೋದು. ಇವಾಗ ನೀಡಲ್ನ ಈ 3 ಬೀಡ್ಗಳ ಒಳಗಡೆಯಿಂದ ಹೊರಗೆ ತರ್ತೀನಿ. ಆವಾಗ ಈ ಕಡೆ ಇರೋ ಥ್ರೆಡ್ ಕೂಡ ಇದ್ರ ಒಳಗಡೆ ಬರುತ್ತೆ ನೋಡಿ ಈ ಥರ. ಓಕೆ, ಈ ಥರ ಆಯಿತು. ಇವಾಗ 3 ಸ್ಟೆಪ್ ಬಂತು. ಫಸ್ಟ್ ಸ್ಟೆಪ್ಪು 1 ಬೀಡು, ಸೆಕೆಂಡ್ 2 ಬೀಡು, ನೆಕ್ಸ್ಟ್ ಮತ್ತೆ 3 ಬೀಡ್ಗಳು. ಓಕೆ, ಈ ಥರ ಬರುತ್ತೆ ಒಂದು ಟ್ರಯಾಂಗಲ್ ಶೇಪಲ್ಲಿ. ನೋಡಿ ಈ ಥರ ಬಂದಿದೆ. ಇವಾಗ ನೆಕ್ಸ್ಟ್ ನೋಡಿ ನಾನು ಪರ್ಲ್ ಬೀಡನ್ನ ಯೂಸ್ ಮಾಡ್ಕೊತಿದ್ದೀನಿ. ಮೊದಲು ಗೋಲ್ಡ್ ಕಲರ್ ಬೀಡನ್ನ ಹಾಕ್ತೀನಿ. ಮೊದಲು ಈ ಥ್ರೆಡ್ನ ಇದರೊಳಗಡೆ ಹಾಕ್ಕೊಂಡ್ಬಿಡಿ. ಆಮೇಲೆ ಈ ಗೋಲ್ಡ್ ಬೀಡ್ ಹಾಕಿದ ಮೇಲೆ ಒಂದು ವೈಟ್ ಪರ್ಲ್ ಬೀಡು ಇದನ್ನು ಹಾಕ್ತೀನಿ. ಪರ್ಲ್ಸು ಇದನ್ನು ಹಾಕಿ ಇದ್ರ ಒಳಗಡೆ ಬರಬೇಕು ಬೀಡು ನೋಡಿ ಈ ಥರ. ಓಕೆ, ಇವಾಗ ನೆಕ್ಸ್ಟು ಈ ಥ್ರೆಡ್ನ ಇದ್ರ ಒಳಗಡೆ ಹಾಕ್ಕೊಳ್ಳಿ. ಇವಾಗ ಪಕ್ಕಕ್ಕಿದೆಯಲ್ಲ ಥ್ರೆಡ್ಡು, ಅದರ ಒಳಗಡೆ ಹಾಕಿ ಇಲ್ಲಿ 1 ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಗೋಲ್ಡ್ ಕಲರ್ ಒಂದೇ ಬೀಡು. ಓಕೆ, ಈ ಬೀಡನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಮತ್ತೆ ಇದರೊಳಗಡೆ ಹಾಕ್ತೀನಿ ಥ್ರೆಡ್ನ. ನಾನು ಇಲ್ಲೇ ಹಾಕ್ಕೋತೀನಿ. ಹಾಕಿ ಇವಾಗ ನೋಡಿ ಈ ವೈಟ್ ಬೀಡಲ್ಲಿ ಮಾತ್ರ ನೀಡಲ್ನ ಹಾಕಿ ಥ್ರೆಡ್ನ ಹೊರಗಡೆ ತರ್ತೀನಿ. ವೈಟ್ ಬೀಡಲ್ಲಿ ಮಾತ್ರ ಹಾಕಬೇಕು. ಈ ಥರ ಬರುತ್ತೆ ನೋಡಿ. ಇವಾಗ ಈ 2 ಥ್ರೆಡ್ನ ಸೇರಿ ಒಂದು ಗಂಟನ್ನ ಕಟ್ಕೊಳ್ಳಿ. ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು. ಇದಕ್ಕೆ ಕುಚ್ಚೆಲ್ಲ ಕಟ್ಟಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ. ನೋಡಿ ಈ ಥರ ಒಂದು ಗಂಟನ್ನ ಹಾಕ್ಕೊಳ್ಳಿ. ಟೈಟಾಗಿ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಇವಾಗ ಕುಚ್ಚು ಕಟ್ಟಲಿಕ್ಕೆ ಥ್ರೆಡ್ನ ಮಾಡ್ಕೊಳ್ಳೋಣ. ಇದೇ ಥರ ನಾವು 1 ಇಂಚು 2 ಇಂಚು ಡಿಫ್ರೆನ್ಸಲ್ಲಿ ಫುಲ್ ಸ್ಯಾರಿನ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ ಕುಚ್ಚನ್ನ ಕಟ್ಕೋಬೋದು. ಇವಾಗ ಕುಚ್ಚು ಮಾಡಲಿಕ್ಕೆ ಥ್ರೆಡ್ನ ಸುತ್ಕೋತಿದ್ದೀನಿ ನೋಡಿ. ನಾನು ಒಂದು 100 ಟೈಮ್ಸ್ ಸುತ್ಕೋತೀನಿ. ಓಕೆ, ಈ ಥರ ಒಂದು 100 ಟೈಮ್ಸ್ ಸುತ್ಕೊಂಡ್ಮೇಲೆ ಥ್ರೆಡ್ನ ಟೈಟಾಗಿ ಹಿಡ್ಕೊಂಡು ಕಟ್ ಮಾಡ್ಕೋತೀನಿ. ಓಕೆ, ಕಟ್ ಮಾಡ್ಕೊಳ್ಳಿ. ಇದನ್ನು ನಾರ್ಮಲ್ ನೀಡಲು ದೊಡ್ಡ ಸೈಜ್ ತೊಗೊಳ್ಳಿ ಸ್ವಲ್ಪ. ನೋಡಿ ಈ ಥರ ನೀಡಲ್ನಲ್ಲಿ ಇದನ್ನು ಹಾಕ್ತೀನಿ. ಇದರಲ್ಲಿ ಪೋಣಿಸ್ಕೋಬೇಕು ಈ ಥ್ರೆಡ್ನ. ಓಕೆ, ಇದರಲ್ಲಿ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಕುಚ್ಚು ಹಾಕಲಿಕ್ಕೆ ಒಂದು ನಾರ್ಮಲ್ ಸ್ಮಾಲ್ ಸೈಜ್ ನೀಡಲ್ಗೆ ಜರಿ ಥ್ರೆಡ್ನ 2 ಎಳೆ ಪೋಣಿಸಿ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನು ಕುಚ್ಚು ರೆಡಿ ಮಾಡಿದ್ವಲ್ಲ, ಇಲ್ಲಿ ವೈಟ್ ಬೀಡ್ ಕೆಳಗಡೆ ಗ್ಯಾಪ್ ಇದೆಯಲ್ಲ, ಅಲ್ಲಿ ಈ ನೀಡಲ್ನ ಹಾಕಿ ಥ್ರೆಡ್ನ ಇದನ್ನು ಹೊರಗಡೆ ತಂದು ಕುಚ್ಚನ್ನ ಕಟ್ಕೋಬೇಕು. ಲೆಂತ್ ನಮಗೆ ಎಷ್ಟು ಬೇಕೋ ನೋಡಿ, ಅಂದರೆ ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಟ್ಕೊಳ್ಳಿ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೋಬೇಕು. ಮೊದಲು ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ಮುಂದ್ಗಡೆ ತನ್ನಿ ನೀಡಲ್ನ. ಜರಿ ಥ್ರೆಡ್ನ ಸ್ವಲ್ಪ ಬ್ಯಾಕ್ ಸೈಡ್ ಸ್ವಲ್ಪ ಉಳಿಸ್ಕೊಡ್ಬೇಕು. ಇವಾಗ ನೋಡಿ ಈ ಥರ ಒಂದು ನಾಟ್ ಮಾಡ್ಕೊತೀನಿ. ಈ ಥರ ಒಂದು ಲಾಕ್ ಮಾಡ್ಕೊಂಡ್ಬಿಟ್ರೆ ಬಿಚ್ಕೊಳ್ಳೋದಿಲ್ಲ. ಇವಾಗ ಒಂದು 2 ರಿಂದ 3 ಸಾರಿ ಅಥವಾ 3 ರಿಂದ 4 ಸಾರಿ ಜರಿ ಥ್ರೆಡ್ನ ಸುತ್ಕೊಳ್ಳಿ.
ಈ ಥರ ಜರಿ ಥ್ರೆಡ್ನ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ತಿರ್ಸ್ಕೊಳ್ಳಿ. ಬ್ಯಾಕ್ ಸೈಡಿಂದ ನೀಡಲ್ನ ಕೆಳಗಡೆ ತನ್ನಿ. ಕೆಳಗಡೆ ತಂದು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಜರಿ ಥ್ರೆಡ್ನ ಕಟ್ ಮಾಡಿಕೊಂಡು ಇವಾಗ ಕುಚ್ಚನ್ನ ನೋಡಿ ಸಮವಾಗಿ ಇಟ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಇನ್ನೂ ನಾನು ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ, ಈ ಥರ ಬಂದಿದೆ ನೋಡಿ. ಇಲ್ಲಿ ನಾವು ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿ ಹತ್ರ ಬೇಕಂದರೆ ಹತ್ರ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು 5 ಹಾಕಿ ತೋರಿಸ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ನಿಮ್ಮ ಸ್ಯಾರಿಗೆ ಹಾಕಿ ನೋಡಿ, ತುಂಬಾ ಲುಕ್ ಬರುತ್ತೆ. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗೆ ಹಾಕೋಕ್ಕೂ ಕೂಡ ಈಸಿಯಾಗಿರುತ್ತೆ. ಡಿಸೈನ್ ಮಾತ್ರ ತುಂಬಾ ಲುಕ್ ಅನಿಸಿತು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಡಿಸೈನ್ಗೆ ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ. ಹೆಚ್ಚು ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ನಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಗಿನರ್ಸ್ ಕೂಡ ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಬೇಗನೆ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಡಿಸೈನ್ನ. ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ಡಿಸೈನು. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ.